ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಬ್ಯುಸಿ ಇರ್ತೀರಾ. ಹಾಗೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಸ್ವಲ್ಪ ಏನು ಫುಲ್ ಡೇ ಬ್ಯುಸಿ ಇವತ್ತು. ಯಾಕಂದ್ರೆ ವರಮಹಾಲಕ್ಷ್ಮಿ ಹತ್ರದಲ್ಲಿ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅನ್ನೋ ತಕ್ಷಣನೇ ನಮ್ಗೆ ನೆನಪಾಗೋದು ಹೇಳಿ, ಇಡೀ ಮನೆ ಕ್ಲೀನ್ ಮಾಡ್ಬೇಕು. ಇಡೀ ಮನೆ ಕ್ಲೀನ್ ಮಾಡೋದು ಅಂತಂದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ. ಯಾರು ಇರಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು ನಮ್ಗೆ ಮನೆ ಕ್ಲೀನ್ ಮಾಡುವಾಗ. ನಾವೊಬ್ರೇ ಇದ್ರೆ ಬೇಗ ಬೇಗ ಫಾಸ್ಟ್ ಆಗುತ್ತೆ. ಏನಂದ್ರೆ ಎಲ್ಲ ಅಡ್ಡಡ್ಡ ಸಿಗ್ತಾ ಇದ್ರೆ ನಮ್ಗೆ ಏನೂ ಆಗೋದಿಲ್ಲ ಕೆಲಸ ಮಾಡಕ್ಕೆ, ಕೈ ಕಾಲ್ಗೆ ಸಿಗ್ತಾ ಇರ್ತಾರೆ. ಹಾಗಾಗಿ ನಿಮ್ಗೆಲ್ರಿಗೂ ತಿಂಡಿ ಆಯ್ತು ಅನ್ಕೊಂಡಿದೀನಿ. ತಿಂಡಿ ಮಾಡ್ಬಿಟ್ರೆ ನಾನ್ ಕೆಲಸ ಮಾಡೋದಿಲ್ಲ. ಹಾಗಾಗಿ ಇವತ್ತು ತಿಂದಿಲ್ಲ ಇನ್ನ. ಒಂದ್ ಗ್ಲಾಸ್ ಹಾರ್ಲಿಕ್ಸ್ ಕುಡಿಯೋಣ ಅಂತ ಹಾರ್ಲಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಹಬ್ಬ ಅಂದ ತಕ್ಷಣನೇ ನಮಗ್ ಫಸ್ಟ್ ಟೆನ್ಷನ್ ಆಗೋದೇ ಮನೆ ಕ್ಲೀನಿಂಗ್ ಆಗ್ಬಿಟ್ರೆ ಅರ್ಧ ಕೆಲಸ ಆದಂಗೆ. ಆಮೇಲೆ ಏನಿದ್ರೆ ಶಾಪಿಂಗು ಅದು ಇದು ಎಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಫಸ್ಟ್ ನಮ್ಗೆ ಮನೆ ಕ್ಲೀನಿಂಗ್ ಆಗ್ಬಿಡ್ಬೇಕು. ಹಾಗಾಗಿ ಫಸ್ಟ್ ಯಾರು ಇಲ್ಲದೆ ಇರುವಾಗ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ನಿಮ್ದೆಲ್ಲ ಕ್ಲೀನ್ ಆಗಿದೆ ಅನ್ಕೊಳ್ತೀನಿ. ಇನ್ನೊಂದ್ 2 ವಾರ ಇದೆ ಅಷ್ಟೇನೆ, ಹಬ್ಬ ಬಂದ್ಬಿಡುತ್ತೆ. ಹಬ್ಬ ಬಂತು ಅಂದ್ರೆ ನಮ್ಗೆ ಇದೊಂದು ದೊಡ್ಡ ಟೆನ್ಷನ್ ಆಗ್ಬಿಡುತ್ತೆ. ಒಂದ್ ಕಡೆ ಖುಷಿ ಇರುತ್ತೆ, ಒಂದ್ ಕಡೆ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಇನ್ನು ಮನೆ ಕ್ಲೀನ್ ಮಾಡಿಲ್ಲ ಅಂತ ಹೇಳಿ ಅದೊಂದು ಟೆನ್ಷನ್ ಇರುತ್ತೆ ನಮ್ಗೆ. ಅದಕ್ಕೆ ಫಸ್ಟ್ ನಾವು ಹಬ್ಬದ ಕೆಲಸ ಮುಗಿಸ್ಬಿಟ್ರೆ ಆಮೇಲೆ ಶಾಪಿಂಗ್. ಎಲ್ಲರ ಮನೆಯಲ್ಲೂ ಇದೇ ದೊಡ್ಡ ಟೆನ್ಷನ್ ಅನ್ಕೊಳ್ತೀನಿ. ಶಾಪಿಂಗ್ ಬಂದ ತಕ್ಷಣ ಗಂಡಸರೆಲ್ಲ ಹುಷಾರಾಗ್ಬಿಡ್ತಾರೆ, ಆಟ್ಗಳಿಂದ ನಮಗೆ ಟ್ಯಾಕ್ಸ್ ಅಂತೇಳಿ. ಏನೂ ಮಾಡಕ್ಕಾಗಲ್ಲ, ಎಲ್ಲಾರ ಮನೆಯಲ್ಲೂ ಅದು ಇದ್ದಿದ್ದೆ. ಹಾಗಾಗಿ ನಾನು ಕೂಡ ಎಲ್ಲ ಇಡೀ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನಂದಿದು ಎಷ್ಟನೇ ವರ್ಷದ ಹಬ್ಬ ಇರ್ಬೋದು ಹೇಳಿ. ನನ್ನ ಮದುವೆ ಆಗಿ 32 ವರ್ಷದಿಂದನೂ ಎಲ್ಲೂ ನಿಲ್ಸಿಲ್ಲ ನಾನು. ಈ ವರಮಹಾಲಕ್ಷ್ಮಿ ಹಬ್ಬ ವ್ರತ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ತುಂಬಾ ಚೆನ್ನಾಗಿಟ್ಟಿದ್ದಾರೆ ನನ್ನನ್ನ. ಹಾಗಾಗಿ ನಾನು ಮಾಡ್ಕೊಂಡೇ ಬರ್ತಾ ಇದ್ದೀನಿ. ನನ್ಗೆ ಏನ್ ಕೇಳಿರ್ತೋ ನಾನು ಆಗ ಮಾಡ್ತಾನೆ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬನ. ನಿಮ್ದು ಎಷ್ಟನೇ ವರ್ಷ ಅಂತ ಹೇಳಿ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ರು ಅದ್ದೂರಿಯಾಗಿ ಮಾಡ್ಬೇಕು ಅಂತ ಏನಿಲ್ಲ. ಹಬ್ಬನ ನಮ್ಗೆ ಹೇಗ್ ಅನ್ಸುತ್ತೆ ಆಗ ಮಾಡ್ಬೋದು. ಲಕ್ಷ್ಮಿಗೆ ಭಯ, ಭಕ್ತಿ, ಶ್ರದ್ಧೆ ಅದೇ ಮುಖ್ಯ. ನಾವು ದೊಡ್ಡದಾಗಿ ವಿಜೃಂಭಣೆಯಿಂದ ಮಾಡ್ಬೇಕು ಹಬ್ಬನ ಅಂತ ಏನಿಲ್ಲ. ಸರಳವಾಗಿ ಒಂದು ಕಳಸ ಇಟ್ಟು ನಾವು ಪೂಜೆ ಪ್ರತಿಷ್ಠಾಪನೆ ಮಾಡ್ಬಿಟ್ರೆ ಲಕ್ಷ್ಮಿಗೆ ಜೀವ ಬಂದಂಗೆ. ಪ್ರತಿಯೊಬ್ಬೊಬ್ರು ಅಷ್ಟೇ, ತುಂಬಾ ಎಲ್ಲ ಖರ್ಚೆಲ್ಲ ಮಾಡಕ್ ಹೋಗ್ಬಿಡಿ. ಇರೋದ್ರಲ್ಲೇ ಸುಂದರವಾಗಿ ನೀವು ಹಬ್ಬನ ಆಚರಿಸ್ಕೋಬಹುದು. ಇದಕ್ಕೆ ಮೇನ್ ಆಗಿ ಭಕ್ತಿ ಅಷ್ಟೇ. ಲಕ್ಷ್ಮಿಗೆ ಬೇಕಾಗಿರೋದು ಕ್ಲೀನ್ ಅಂತ. ಎಲ್ಲಿ ಕ್ಲೀನ್ ಇರುತ್ತೆ ಅಲ್ಲಿ ಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ತಾರೆ. ಹಂಗಾಗಿ ಮನೇನ ಫಸ್ಟ್ ಶುದ್ಧವಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಬೇಕಾಗದೆ ಇರೋದು ಬೇಡದೇ ಇರೋದು ಎಲ್ಲ ಬಿಸಾಕ್ಬಿಟ್ಟು, ನಾನು ಹಾಗೆ 1 ಮೂಟೆ ಸಾಮಾನು ಕಟ್ಟಿಟ್ಟಿದ್ದೀನಿ. ಒಮ್ಮೆ ಎಲ್ಲ ಬೇಕು ಅಂತ ತಗೊಳ್ತೀವಿ, ಮತ್ತೆ ಅದನ್ನ ಕ್ಲೀನ್ ಮಾಡೋಕೆ ಸಮಯ ಇರೋದಿಲ್ಲ ನಮ್ಗೆ. ಹಾಗಾಗಿ ಎಲ್ಲ ಎಸಿತಾ ಇದೀನಿ, ಯಾವ್ದು ಬೇಕು ಯಾವ್ದು ಬೇಡ ಅಂತ. ಒಂದು ಏನಪ್ಪಾ ಅಂತ ಅಂದ್ರೆ, ನಾನು ಸ್ವಲ್ಪ ಸಾಮಾನುಗಳು ತಗೊಂಡ್ಬಂದೆ. ಆ ಸಾಮಾನುಗಳು ತಂದಿರೋದ್ರಿಂದ ಸಾಮಾನು ಹಾಕ್ಬೇಕಲ್ಲ ಅಂತ ಮನೆ ಕ್ಲೀನಿಂಗ್ ಆಗ್ತಾ ಇದೆ. ಇದು ಒಂದ್ ರೀತಿ ಒಳ್ಳೆ ಕೆಲ್ಸಾನೇ ಅನ್ಕೊಳ್ತೀನಿ. ಸಾಮಾನೆಲ್ಲ ಸ್ವಲ್ಪ ತೊಳೆದು ನಾನು ಬಾಕ್ಸ್ನೆಲ್ಲ ಟೆರಸ್ ಮೇಲೆ ಇಟ್ಟಿದ್ದೀನಿ. ಈ ಮಳೆ ಇವತ್ತೇ ಬಂದು ಆಗ್ಲೇ ಜಿಡಿ ಅಂತ ಬಂದು ನಿಲ್ತಾ ಇದೆ. ಏನು ಮಾಡಕ್ಕಾಗಲ್ಲ. ಈ ಶ್ರಾವಣ ಮಾಸ ಅಂತ ಶುರು ಆದ್ರೇನೆ ಮಳೆಗಳು ಬರ್ತಾ ಇರುತ್ತೆ. ಹಾಗಾಗಿ ಏನು ಮಾಡಕ್ಕಾಗಲ್ಲ. ನಾನು ಸಾಮಾನುಗಳೆಲ್ಲ ನೋಡಿ ಹೇಗೆ ತಂದಿದ್ದೀನಿ ಅಂತ ತೋರಿಸ್ತೀನಿ. ಸ್ವಲ್ಪನೇ ನೋಡಿ. ಇದೆಲ್ಲ ತಂದಿರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಎಲ್ಲ ನಡೀತಾನೆ ಇದೆ. ಇದು ಜಾಮೂನು, ನನ್ನ ಮಗಳಿಗೆ ಫೇವ್ರೇಟು. ಜಾಮೂನ್ ತಗೊಂಡ್ಬಂದ್ಬಿಟ್ರೆ ಇದು ನನ್ನ ಮಗಳಿಗೆ ತುಂಬಾ ಇಷ್ಟ. ಇವತ್ತು ಅವಳು ಬರ್ತಾಳೆ ಅಂತ ಜಾಮೂನ್ ತಗೊಂಡ್ಬಂದಿದ್ದೀನಿ. ಅವಳು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗ್ಬೋದು, 1 3 ಗಂಟೆ. ಅವಳು ಬರೋ ಅಷ್ಟರಲ್ಲಿ ಜಾಮೂನ್ ಮಾಡ್ಕೊಟ್ಬಿಟ್ರೆ ಖುಷಿ ಆಗ್ಬಿಡ್ತಾಳೆ. ಅದಕ್ಕೂ ಮೊದಲು ನಾನು 1 ಗ್ಲಾಸ್ ಹಾರ್ಲಿಕ್ಸ್ ಕುಡಿದ್ಬಿಡ್ಬೇಕು. ಇವಾಗ ಹಶು ಆಗ್ತಾ ಇದೆ, ತಡೆಯಕ್ಕೆ ಆಗ್ತಿಲ್ಲ. ಬೆಳಗ್ಗೆಯಿಂದ 2 ಗ್ಲಾಸ್ ಕಾಫಿ ಕುಡಿದಿದ್ದೀನಿ. ಇನ್ನು ಕ್ಲೀನ್ ಮಾಡ್ತಾ ಇದ್ರೆ ಮುಗಿಯೋದೇ ಇಲ್ಲ ಇವತ್ತಿಗೆ. ಅದು ಒಂದು ಕ್ಲೀನಿಂಗ್ ಆಗ್ಬಿಟ್ರೆ ನಮ್ಗೊಂದು ಟೆನ್ಷನ್ ಕಡಿಮೆ ಆದಂಗೆ ಆಗತ್ತೆ. ಹಾಗೆ ನೋಡಿ, ನಾನು ಸ್ವಲ್ಪ ಬಾದಾಮ್ ಹಾಲು ಕುಡಿತೀನಿ. ಹಾಗೆ ಬಾದಾಮ್ ಹಾಲು ಪೌಡ್ರನ್ನು ತಂದು ಇಟ್ಕೊಂಡಿರ್ತೀನಿ. MTR ಅವ್ರದೇನೆ ನಾನು ಸ್ವಲ್ಪ ಜಾಸ್ತಿ ಉಪಯೋಗಿಸೋದು. ಹಾಗಾಗಿ ಅದನ್ನು ತಂದು ಇಟ್ಕೊಂಡಿದ್ದೀನಿ. ಹಾಗೆ ಇದು ನನ್ನ ಫೇವ್ರೇಟ್ ಇದನ್ನ ತುಂಬಾ ತಿಂತಾ ಇದೆ. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ನೀವು ನಂಬೋದಿಲ್ಲ, 1 ಬಾಕ್ಸ್ ಇಟ್ಕೊಂಡಿದ್ದೀನಿ.
ಇಲ್ಲಿ ನೋಡಿ ಒಂದ್ ಬಾಕ್ಸ್ ಇದೆ, ಇದು ಬಾಕ್ಸ್ ತುಂಬಾ ಮಂಚಿದೆ ನೋಡಿ. ಇಷ್ಟೇ ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ನಾವು ಬೈತಾ ಇರ್ತಾರೆ ಸ್ವೀಟ್ ತಿನ್ಬೇಡ ಅಂತ, ಇನ್ನು ಮಾಡಕ್ ಆಗಲ್ಲ, ಇಷ್ಟ ಬಿಡೋದಕ್ಕಾಗಲ್ಲ. ಅದಕ್ಕೆ ಕೆಲಸ ಮಾಡುವಾಗ ಒಂದೊಂದು ಇಟ್ಕೊಂಡಿರ್ತೀನಿ ಯಾವಾಗ್ಲೂ ತಿನ್ನೋಣ ಅಂತ ಹೇಳಿ. ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಆದ್ರೂ ಏನು ಮಾಡಕ್ಕಾಗಲ್ಲ, ತಿನ್ಬೇಕು. ಇಲ್ಲೆಲ್ಲ ಫ್ರಿಡ್ಜ್ ನಲ್ಲೂ ಸ್ವಲ್ಪ ಸಾಮಾನು ಇದೆ, ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಎಲ್ಲಿ ಹೇಗೆ ಅಂದ್ಬಿಟ್ಟಿದೀನಿ ಅಂತ ಅಂದ್ರೆ ನೀವು ನೋಡ್ಬೋದು ನೋಡಿ. ಎಲ್ಲ ಕ್ಲೀನ್ ಮಾಡೋ ಅಷ್ಟ್ರಲ್ಲಿ ಸಾಕಾಗ್ಬಿಡುತ್ತೆ. ಇಡೀ ಮನೆನ ಕ್ಲೀನ್ ಮಾಡಬೇಕು. ಇದು ನಮ್ಮ ಮಗಳು ಮಗುದು, ನನಗೆ ತುಂಬಾ ಆತ್ಮೀಯರು ಇದು ಗಿಫ್ಟ್ ಬೈಕ್ ಕೊಟ್ಟಿದ್ದಾರೆ ಪಾಪುಗೆ. ತುಂಬಾ ಚೆನ್ನಾಗಿದೆ. ಅವ್ನಿಗಿನ್ನ 1 ವರ್ಷ, ಅಷ್ಟು ಬರೋದಿಲ್ಲ, ಅವನಿಗೆ ಗೊತ್ತಾಗೋದಿಲ್ಲ ಇದು ನಂದು ಅಂತ ಹೇಳಿ. ಹಾಗೆ ಅವನ ಸಾಮಾನುಗಳು, ಇದು ಅವನದು ಸೈಕಲ್ ನೋಡಿ. ಇನ್ನು ನಾವೆಲ್ಲ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅವನ್ನ. ಸೈಕಲ್ ಕುತ್ಕೊಂತಾನೆ ಅಷ್ಟೇನೆ, ಒಳಗಡೆನೆ ಇದೆ, ನಾವ್ ಈಚೆ ಕರ್ಕೊಂಡು ಹೋಗಿಲ್ಲ. ಇನ್ನು ಅವ್ರ ಮನೆಗೆ ಹೋಗಿಲ್ಲ, ಬಂದು ಹೋಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಮಾನೆಲ್ಲ ಇಲ್ಲೇ ಇದೆ ಒಂದು. ಮತ್ತೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡೋ ಅಷ್ಟರಲ್ಲಿ ಇಡೀ ಮನೇನ ಇವತ್ತು ಕ್ಲೀನ್ ಮಾಡಬೇಕು ಅನ್ಕೊಂಡಿದ್ದೀನಿ. ಹೇಗಾಗುತ್ತೆ ಹಾಗೆ ಮಾಡಬೇಕು. ನಿಮ್ದು ಎಲ್ಲ ಕ್ಲೀನ್ ಆಯ್ತಾ ಅನ್ಕೊಳ್ತೀನಿ. ಆಚೆ ಬೇರೆ ಮಳೆ ಬರ್ತಾ ಇದೆ, ಏನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ವೆದರ್ ಅಂತೂ ನೋಡೋದಕ್ಕೆ ಆಗ್ತಾ ಇಲ್ಲ, ಹಂಗಿದೆ. ನಿಮಗೂ ತೋರಿಸ್ತೀನಿ ನೋಡಿ, ನಿಮಗೂ ತೋರಿಸ್ತೀನಿ ಸ್ವಲ್ಪ ನೋಡಿ ವೆದರ್ ಹೆಂಗಿದೆ ಅಂತೇಳಿ. ನೋಡಿ ವೆದರ್ ಎಲ್ಲ ಮೋಡ. ಏನು ಈ ಥರ ಇದ್ರೆ ಏನು ಕೆಲಸ ಮಾಡೋದಕ್ಕೂ ಮೂಡೇ ಬರೋದಿಲ್ಲ. ನೋಡಿ ಈ ಥರ ಇದೆ, ಮಳೆ ಬಂದು ನಿಂತಿದೆ. ಈ ಥರ ಇದ್ರೆ ಏನು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ನಮ್ಮ ಟೆರಸ್ ಮೇಲೆ ಸ್ವಲ್ಪ ಸಾಮಾನು ಕೂಡ ತೆಗೆದು ಹಾಕಿದ್ದೀನಿ. ಇದು ನಾ ಹೇಳಿದ್ದೀನಿ ನಿಮಗೆ 32ನೇ ವರ್ಷದ ವರಮಹಾಲಕ್ಷ್ಮಿ ಇದ್ದು ನನಗೆ ಅಂತ ಹೇಳಿ. ನಿಲ್ಲಿಸ್ಬಾರ್ದು, ಮಾಡಬೇಕು. ಹಾಗಾಗಿ ಮಾಡ್ತಾ ಇದ್ದೀನಿ. ಸಣ್ಣ ಮಗು ಇದೆ, ಅಮ್ಮ ಹೇಗೆ ಮಾಡಿಸ್ಕೊಟ್ಟವಳು. ಹಾಗೆ ಮೊದಲೆಲ್ಲ ಕ್ಯಾಮ್ರಾಗಳು ಇರಲಿಲ್ಲ, ಮೊಬೈಲ್ ಇರಲಿಲ್ಲ ನಮಗೆ. ನಾನು ಹಬ್ಬ ಹೇಗೆ ಆಚರಿಸ್ತೆ ಅಂತ ತೋರಿಸೋದಕ್ಕೆ. ಮತ್ತೆ ನಾನು ಬ್ಯೂಟಿ ಪಾರ್ಲರ್ ಇಟ್ಟಾಗಲೂ ಕೂಡ ಅಷ್ಟೇ, ಮೊಬೈಲ್ ಅಷ್ಟು ಇರಲಿಲ್ಲ. ಅಂದ್ರೆ ನಾವು ವಿಡಿಯೋ ಮಾಡ್ಕೋಬೇಕು, ಸೇವ್ ಮಾಡಬೇಕು, ಮುಂದೆ ಒಂದು ದಿವಸ ನಮ್ಗೆ ಉಪಯೋಗ ಬರ್ತದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇವಾಗ ಅನಿಸ್ತಾ ಇದೆ. ಫೋಟೋಸ್ಗಳು ತಗೊಂಡಿದೆ, ಬಟ್ ಅವಾಗ ಅದು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಇವಾಗ ನಷ್ಟ ಬುದ್ಧಿ ಇದ್ರೆ ಎಲ್ಲ ಸೇವ್ ಮಾಡಿ ಇಟ್ಕೊಳ್ತಾ ಇದ್ದೆ ಅನ್ಕೋತೀನಿ. ಮತ್ತೆ ಹೇರ್ ಸ್ಟೈಲ್, ಬ್ರೈಡಲ್ ಹೋಗಿದ್ದು ಎಲ್ಲ ಪ್ರತಿಯೊಂದು ಇಟ್ಕೊಳ್ತಾ ಇದ್ದೆ. ಈಗ ಅದಿಲ್ಲ. ಮತ್ತೆ ನನ್ನ ಟೈಲರಿಂಗ್ ಕ್ಲಾಸ್ ಒಂದು ಮಾತ್ರ ಪ್ರಾಕ್ಟಿಕಲ್ ಮಾಡಿದ್ದು, ಅದೊಂದು ಇದೆ. ಏನೋ ಒಂದು ದಿವಸ ನಿಮಗೆ ತೋರಿಸ್ತೀನಿ. ಸಂಡೆ ಎಲ್ಲ ಹೊರಗಡೆ ಹೋದ್ರೆ ಶಾಪಿಂಗ್, ನನ್ನ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ 1 ಗ್ಲಾಸ್ ಹಾಲು ಕುಡಿತೀನಿ, ಹಾರ್ಲಿಕ್ಸು. ಸುಸ್ತಾಗ್ಬಿಡುತ್ತೆ ಇಲ್ಲ ಅಂತ ಅಂದರೆ, ಬೆಳಗ್ಗೆಯಿಂದ ಏನು ತಿಂದಿಲ್ಲ ಅಂತಂದರೆ ಸುಸ್ತಾಗ್ಬಿಡುತ್ತೆ, ಕೆಲಸ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಹಾರ್ಲಿಕ್ಸ್ ಕುಡಿತೀನಿ ಫಸ್ಟು. ಮತ್ತೆ ನಾನು ಒಂದು ಟಿಪ್ಸ್ ಹೇಳ್ತೀನಿ ಇವತ್ತು. ಸಾರು ತುಂಬ ಕುದೀತಾ ಇರುತ್ತಲ್ವಾ, ಸಾರು ಕುದೀತಾ ಇದ್ರೆ ನಮ್ಗೇನು, ಸಾರು ಕುದೀತಾ ಇದೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ವೈಟ್ಗೆ ನೊರೆ ಬೆಳ್ಳಗೆ ನೊರೆ ಬರುತ್ತೆ ನೋಡಿ. ಆ ನೊರೆ ಬಂದ್ರೆ ನಾವು ಒಂದು ತಿಳ್ಕೊಬೇಕು, ಇದಕ್ಕೆ ಸಾಲ್ಟ್ ಕಡಿಮೆ ಆಗಿದೆ ಅಂತ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಇದನ್ನ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಆಗಿರೋದು. ತುಂಬಾ ಕುದೀತಾ ಇರುತ್ತೆ, ಓಕೆ ಅದು ಗೊತ್ತಿದೆ, ಸಾರು ಕುದೀತಿದೆ ಅನ್ಕೊಳ್ತೀವಿ. ಅದು ನೊರೆ ವೈಟ್ ಬರ್ತಾ ಇರುತ್ತೆ ನೋಡಿ, ಆಗ ಸಾಲ್ಟ್ ಕಡಿಮೆ ಆಗಿದೆ ಅಂತ ನಾವು ತಿಳ್ಕೊಬೇಕು. ಬೇಕಾದ್ರೆ ನೀವು ಟೇಸ್ಟ್ ಮಾಡಿ. ನಾನು ಇದನ್ನ ಪ್ರಾಕ್ಟಿಕಲ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಒಂದ್ಸಲ ಅಬ್ಸರ್ವ್ ಮಾಡಿ. ಹಾಗೆ ನಿಮ್ಮ ಕ್ಲೀನಿಂಗು, ನಿಮ್ಮ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೊಂದು ಸದ್ಯಕ್ಕೆ ಇವತ್ತೇನ ನನ್ನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.